ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಗಿಲೆಲ್ಲ ಗುಡಿಸ್ಬಿಟ್ಟು ಪಲಾವ್ಗೆ ರೆಡಿ ಮಾಡಿಟ್ಟಿದ್ದೆ. ವಿಷಲ್ ಆಗುತ್ತೆ ಅಂತ ಅಂದು ನೋಡೋಣ ಅಂದರೆ ನಮ್ಮ ಸಣ್ಣವರೆಲ್ಲ ಬ್ರಷ್ ಮಾಡ್ತಾಯಿದ್ರು. ಎದ್ಬಿಟ್ಟು ಪಲಾವ್ ರೆಡಿಯಾಗಿತ್ತು. ನಾನು ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊತೀನಿ, ನೀವು ತಿಂಡಿ ತಿನ್ನಿಸ್ರಿ ಅಂತ ಅಂದೆ. ಅಷ್ಟೊತ್ತಿಗೆ ಅವ್ರು ತಿಂಡಿ ತಿನ್ಸಕ್ಕೆ ಪಲಾವ್ ಬೇರೆ ಬಿಸಿ ಇದೆ ಅಂತ ಅಂದರು. ನಾನು ತಟ್ಟೆಗೆ ಖಾರ ಹಾಕಿದ್ದೀನಿ ಅಂತ ಅಂದೆ. ಇನ್ನು ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ಟೆ ಬೇರೆ ಹೊಲಿಯೋದಿತ್ತು. ಪಲಾವ್ ಮಾತ್ರ ಮಾಡ್ತೀನಿ ಇವತ್ತು, ಸಾಂಬಾರು ಏನು ಮಾಡಲ್ಲ ಅಂತ ಅಂದೆ. ನಮ್ಮ ಮನೆಯವರು ಪಲಾವ ಅಂತ ಅಂತಿದ್ರು. ಇಲ್ಲ ಮತ್ತು ಬಿರಿಯಾನಿ ಮಾಡೋಣ ಅಂತ ಅಂದೆ. ಇಲ್ಲ ಬಿರಿಯಾನಿನೇ ಮಾಡಿಬಿಡು, ಇದಕ್ಕೆ ಚಿಕನ್ ಹಾಕಿ ಅಂತಿದ್ರು. ಇನ್ನು ಮಕ್ಕಳಿಗೆಲ್ಲ ಆರಿಸಿಟ್ಟಿದ್ರು. ಪಲಾವ್ ರೆಡಿ ಆಯಿತು. ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೊರಟ್ರು ಇಬ್ಬರು. ಮಳೆ ಬೇರೆ ಬರ್ತಾನೆ ಇತ್ತು. ಇನ್ನು ನೊಣ ಬೇರೆ ಬರ್ತಡೇ ಬೇರೆ, ಇಲ್ಲ ಏನಾದರೂ ಮಾಡೋಣ ಅಂತ ಅಂದರು. ಪಲಾವ್ನ ತಿಂಡಿ ತಿನ್ಕೊಂಡು ಚಿಕನ್ ತಗೊಂಬಂದರು. ಕಬಾಬ್ ಇಷ್ಟ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕಬಾಬ್ಗೆ ಅವರೇನೆ ತಗೊಬಂದೆಲ್ಲ ನೀನೇನು ಮಾಡಲ್ಲ ಅಂತ ಅಂದಿದ್ದೀಯ ಅಂತ ಅಂದೆಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನೇನು ಚಿಕನ್ ತಗೊಬಂದಿದ್ದಾರೆ. ಕಬಾಬ್ ಮಾಡಿದ್ರೆ ಮತ್ತು ಊಟಕ್ಕೆ ಸಾರೇನು ಅಂದೆ. ಬೇಳೆ ತವೆ ಮಾಡು ಅಂತ ಅಂದರು. ಇನ್ನು ಬೇಳೆ ಮತ್ತು ಟೊಮೊಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಜಾಸ್ತಿ ಹಾಕಲ್ಲ, ಒಂದು ಅರ್ಧ ಹಾಕಿದ್ದೆ, ಕಾಣ್ತಿಲ್ಲ ಅದು. ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಕ್ಕಿಟ್ಟೆ. ಇನ್ನು ನಮ್ಮ ಮನೆಯಲ್ಲೇ ಬೆಳೆದಿರೋದು ಪುಷ್ಪ ಹೂವು ಚೆನ್ನಾಗಿತ್ತು. ಬೇಳೆ ಬೆಂದಿತ್ತು. ಪೂಜೆ ಮುಗಿಸ್ಕೊಂಡು ಬೇಳೆ ಎಲ್ಲ ಬೇಯಿತು. ಇನ್ನು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ, ಚೆನ್ನಾಗಿ ಬೆಂದಿದೆ ಅಂತ ನೋಡಿದೆ. ಒಗ್ಗರಣೆ ಹಾಕ್ತೀನಿ. ಇಂಗು, ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ಬೇಳೆ ಹಾಕಿ ಬೇಯಿಸಿದ್ದು ಹಾಕಿದೆ. ಚೆನ್ನಾಗಿ ಕುದಿ ಬರಲಿ ಅಂತ ಸ್ವಲ್ಪ ಅರಿಶಿನ, ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ದೆ, ಖಾರ ಇರಲಿಲ್ಲ ಅಂತ ಹೇಳಿ. ಚೆನ್ನಾಗಿ ಕುದಿ ಬರಲಿ ಅಂತ ಅಂದು ಕುದಿ ಬರ್ತದೆ ಚೆನ್ನಾಗಿ. ಬೇಳೆ ತವಿ ರೆಡಿ ಆಯಿತು. ಕಬಾಬ್ ಮಾಡು ಅಂದರು. ನಾನು ಹೊಲಿಯೋದಿದೆ, ಹೆಂಗೂ ನೀವೇ ಕಲಸಿಟ್ಟಿದ್ದೀರ ಮಾಡಿಕೊಡಿ ಮಕ್ಕಳಿಗೆ ಅಂತ ಅಂದೆ. ಇಲ್ಲ ಮಕ್ಕಳಿಗೆಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡು ಅಂದರು. ನಿಮ್ಮ ಮಕ್ಕಳಿಗೂ ಮತ್ತು ಮಧ್ಯಾಹ್ನದ ಊಟಕ್ಕೂ ಅವರೇ ಮಾಡೋಕ್ಕೆ ಶುರು ಮಾಡಿದ್ರು. ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಸರಿಯಾಗಿ ಬರಲಿಲ್ಲ. ಸೌಟಲ್ಲಿ ಕಲಸಿಟ್ಟಿದ್ರು. ಸರಿ ಬರೋಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲೇ ತೆಗ್ದು ಹಾಕೋಕ್ಕೆ ಶುರು ಮಾಡಿದ್ರು. ಮಕ್ಳಿಗೋಸ್ಕರ ಅಪ್ಪ ಇವತ್ತು ಕಬಾಬ್ ರೆಡಿ ಮಾಡ್ತವ್ರೆ, ನಾನು ಕೇಳಿದ್ರೆ ಮಾಡಿಕೊಡಲ್ಲ ಅಂತ ಅಂದೆ. ಅಂತೂ ಮಕ್ಕಳು ಕಬಾಬ್ ಆರಿಸಿ ರೆಡಿ ಮಾಡಿ ಇಡ್ತಾಯಿದ್ರು. ಅದರಲ್ಲೊಂದು ಪೀಸ್ ತಕ್ಕಂಡೆ ಬೈತಾಯಿದ್ರು, ಮಾಡು ಅಂದರೆ ಮಾಡಲ್ಲ ಅಂತ. ಊಟ ಮುಗಿಸ್ಕೊಂಡು ಹೊಲಿಯೋಕ್ಕೆ ಶುರು ಮಾಡಿದೆ. ಇನ್ನು ಸಂಜೆಗೆ ಬರ್ತಡೇಗೆ ರೆಡಿ ಮಾಡಿದ್ರು. ಇನ್ನು ನಮ್ಮ ಮನೆಯವ್ರು ಇನ್ನೂ ಹಚ್ತಿದ್ದಂಗೆ ನನ್ನ ಮಗ ಓಡೋಗಿ ಮೇಲೆ ಕುತ್ಕೊಬಿಟ್ಟ. ಪಕ್ಕದ ಮನೆ ಹುಡುಗರೆಲ್ಲ ಕುತ್ಕೊಬಿಟ್ರು ಹೆದ್ರ್ಕೊಂಡು. ಇನ್ನೂ ಹಚ್ಚೇ ಇರಲಿಲ್ಲ. ಅದೊಂದು ಸಲ ಫಸ್ಟಿಗೆ ಮುಖದ ಮೇಲೆ ಬಂದುಬಿಟ್ಟಿತ್ತು ಅನ್ನೋ ಭಯ ಇತ್ತು ಸಣ್ಣನಿಗೆ. ಹಂಗಾಗಿ ಮುಂದೆ ಹಿಂದೆಗಡೆ ಓಡೋ ಕುತ್ಕೊತಿದ್ದ. ಆಮೇಲೆ ಕೆಳಗೆ ಉಫ್ಫಂತ ಉಬ್ತಿದ್ದಾನೆ. ಕಟ್ ಮಾಡೋ ಅಂತ ಹೇಳ್ತಿದ್ದಾನೆ ದೊಡ್ಡನು. ಅದನ್ನು ತೆಗ್ದಿದ್ದಾರೆ ಈಗೇನು ಅಂತ. ಅಂತೂ ಹ್ಯಾಪಿ ಬರ್ತ್ಡೇ ಮುಗಿಸೋಷ್ಟೊತ್ತಿಗೆ ಅವನಿಗೆ ಖುಷಿ. ಅವರಪ್ಪಂಗೆ ಈ ತರಲ್ವ ಕೇಕು ಅಂತಿದ್ದ. ಅಂತೂ ಅಪ್ಪ ತರಲಿಲ್ಲ, ಅವ್ರ ಅತ್ತೆ ತರಿಸಿದ್ರು ಕೇಕು. ಅಪ್ಪ ಏನು ತರೋಕ್ಕೆ ರೆಡಿ ಇರಲಿಲ್ಲ. ಮೊನ್ನೆನೇ ಅವನಿಗೆ ಮಾಡಿದ್ದೀನಿ ಅಂತ ಅಂದರು. ಆಮೇಲೆ ಅತ್ತೆ ತರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು. ಖುಷಿಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ. ಅವು ತಿನ್ಸೋ ಎಲ್ಲ ಬರ್ರಿ. ಅತ್ತೆಗೆ ತಿನ್ಸೋ, ಕರಿಯೇ ತಡಿಯೋ, ಅತ್ತೆ ಕರಿಯಾ.
ಐತಡಿಯ ಅತ್ತೆ ತಿನ್ಸೋ ಅತ್ತೆ ತಿನ್ಸೋ ಅತ್ತೆ ಕರಿ ಕೈ ಎತ್ತಿತೆ ಮತ್ತೆ ಆಮೇಲೆ ಅರ್ಧ ಕೇಕ್ ಕೊಡ್ಬೇಕು ಅತ್ತೆ ಅಳಿಯನ್ಗೆ ಆಟ ಆಡಿಸ್ತಾಯಿದ್ರು, ಅಂತೂ ಮೇಲತ್ತೆ ತಿನ್ನಿಸ್ತಾವ್ರ ಅತ್ತೆಗೆ. ಖುಷಿಯಾಗಿ ಹೋಗ್ಬಿಡ್ತವ್ರ ಅತ್ತೆಗೆ. ಇನ್ನು ಅಂಗಡಿ ಹುಡುಗಿರೆಲ್ಲ ತಿನ್ಸಕ್ಕೆ ಶುರು ಮಾಡಿದ್ರು. ಇವಳೇ ಕೇಕ್ ಆರ್ಡ್ರ್ ಮಾಡಿ ತಗೊಬಂದಿರೋದು. ತುಂಬ ಹೆಲ್ಪ್ ಮಾಡ್ತಾಳೆ, ಹೇಳಿದ ಕೆಲಸ ಎಲ್ಲ ಮಾಡುತ್ತೆ ಪಾಪ, ಒಳ್ಳೆ ಹುಡುಗಿ. ಅಂಗಡಿ ಹುಡುಗಿರೆಲ್ಲ ತಿನ್ಸಕ್ಕೆ ಶುರು ಮಾಡಿದ್ರು. ಇನ್ನೊಬ್ಬರು ಬಂದರು. ಇಷ್ಟೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.